Good morning, students. This is your Kopala sir. Welcome to Gurukula Tutorials. ಇವತ್ತು ನಾನು ನಿಮಗೆ CAEZ ಅಲ್ಲಿ ಆರ್ಥೋಗ್ರಾಫಿಕ್ ಮಾಡೆಲ್ ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಬೈ ಯೂಸಿಂಗ್ CAD ಸಾಫ್ಟ್ವೇರ್ ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಎಕ್ಸಾಮ್ ಅಲ್ಲಿ ನಿಮಗೆ ಏನ್ ಮಾಡ್ತಾರೆ, ಒಂದು ಐಸೋಮೆಟ್ರಿಕ್ ಮಾಡೆಲ್ ನ ಕೊಟ್ಟಿರ್ತಾರೆ. ಈಗ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣಿಸುತ್ತಲ್ವಾ, ದಿಸ್ ಇಸ್ ಐಸೋಮೆಟ್ರಿಕ್ ವ್ಯೂ. ಐಸೋಮೆಟ್ರಿಕ್ ಮಾಡೆಲ್ ಅಲ್ಲಿ ಒಂದು ಮಾಡೆಲ್ ಕೊಟ್ಟಿರ್ತಾರೆ. ಈ ಮಾಡೆಲ್ ನ ನೀವು ಸೂಟೇಬಲ್ ಸಾಫ್ಟ್ವೇರ್ ಅಲ್ಲಿ ಡ್ರಾ ಮಾಡಿ, ಸೊ ಅದರಿಂದ ಫ್ರಂಟ್ ವ್ಯೂ, ಟಾಪ್ ವ್ಯೂ, ಸೈಡ್ ವ್ಯೂ ಅಂದ್ರೆ ಆರ್ಥೋಗ್ರಾಫಿಕ್ ವ್ಯೂಸ್ ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಅದು ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ನಿಮ್ಗೆ ಕೊಡ್ತಕ್ಕಂಥ ಸ್ಕೆಚ್. ಈ ಸ್ಕೆಚ್ ನಾವು ಫಸ್ಟ್ ಡ್ರಾ ಮಾಡೋಕ್ಕಿಂತ ಮೊದಲೇ ನಾವು ಅಬ್ಸರ್ವ್ ಮಾಡಬೇಕು. ಈ ಸ್ಕೆಚ್ ನ ಒಂದೇ ಪಾರ್ಟ್ ಡ್ರಾ ಮಾಡಬಹುದಾ ಅಥವಾ ಎರಡು ಪಾರ್ಟ್ ನ ಸ್ಪ್ಲಿಟ್ ಮಾಡಬಹುದಾ ಅಂತ. ಈ ಸ್ಕೆಚ್ ನಾವು ನೋಡಿದಾಗ ಇದನ್ನ ಎರಡು ಪಾರ್ಟ್ ನಾವು ಸ್ಪ್ಲಿಟ್ ಮಾಡಬಹುದು. ಕೆಳಗಿಂದ ಏನಿದೆಯಲ್ವಾ ಸ್ಲ್ಯಾಬ್ ತರ ಇದೊಂದು ಪಾರ್ಟ್ ಮತ್ತು ವರ್ಟಿಕಲ್ ಪ್ಲೇನ್ ಇನ್ನೊಂದು ಪಾರ್ಟ್, ಈ ಎರಡು ಪಾರ್ಟ್ ನಾಗಿ ನಾವು ಸ್ಪ್ಲಿಟ್ ಮಾಡಬಹುದು. ಫಸ್ಟ್ ಬಿಗಿನಿಂಗ್ ನಾವು ಸ್ಲ್ಯಾಬ್ ಬಾಟಮ್ ಪಾರ್ಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಇಟ್ ಇಸ್ ವೆರಿ ಈಸಿ ಟು ಡ್ರಾ. ಇವತ್ತು ನಾನು ನಿಮಗೆ CAD ಸಾಫ್ಟ್ವೇರ್ ಅಲ್ಲಿ ಸಾಲಿಡ್ ಎಡ್ಜ್ ಸಾಫ್ಟ್ವೇರ್ ನ ಯೂಸ್ ಮಾಡ್ತೀನಿ. ಇಲ್ಲಿ ಐಕಾನ್ ಕಾಣಿಸ್ತಲ್ವಾ, ದಿಸ್ ಇಸ್ ಸಾಲಿಡ್ ಸಾಫ್ಟ್ವೇರ್. ಇದನ್ನ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನ್ ಅಲ್ಲಿ ಸೊ ನೀವು ಸಾಲಿಡ್ ಪಾರ್ಟ್ ಅನ್ನೋ ಒಂದು ಐಕಾನ್ ನ ಕ್ಲಿಕ್ ಮಾಡಿ, ಸಿಂಗಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ನಾವು ಐಸೋಮೆಟ್ರಿಕ್ ವ್ಯೂ ಡ್ರಾ ಮಾಡೋ ಮೆಥಡ್ಸ್ ತುಂಬಾ ಇದಾವೆ. ಸೊ ಇವತ್ತು ನಾನು ನಿಮಗೆ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಕೆಲವೊಂದು ಹೇಳ್ಕೊಡ್ತೀನಿ. ಸೊ ಈ ತರ ಆದಾಗ ಇಲ್ಲಿ ನೋಡಿ, ನಾನು ನಿಮ್ಗೆ ಕರ್ಸರ್ ಇಟ್ರೆ ಇದು ಫ್ರಂಟ್ ವ್ಯೂ, ಇದು ಸೈಡ್ ತೋರಿಸುತ್ತೆ ನಿಮಗೆ. ದಿಸ್ ಇಸ್ ಫ್ರಂಟ್ ವ್ಯೂ, ದಿಸ್ ಇಸ್ ಸೈಡ್ ವ್ಯೂ ಅಂಡ್ ಹಿಯರ್ ದಿಸ್ ಇಸ್ ಟಾಪ್ ವ್ಯೂ. ನಾವು ಯಾವ ವ್ಯೂ ಅಲ್ಲಿ ಡ್ರಾ ಮಾಡಬೇಕು ಅನ್ನೋದನ್ನ ಸಹ ಸೊ ವಿ ಹ್ಯಾವ್ ಟು ಡಿಸೈಡ್ ಯುವರ್ ಸೆಲ್ಫ್, ರೈಟ್. ಸೊ ಇಲ್ಲಿ ನಿಮ್ ಲೆಫ್ಟ್ ಸೈಡ್ ಅಲ್ಲಿ ಇದೊಂದು ಪ್ರೊಟ್ರೂಷನ್ ಅಂತ ಕಮಾಂಡ್ ಇದೆ, ರೈಟ್. ಸೊ ಮೇಲಿಂದ ಮೂರನೇ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೊಟ್ರೂಷನ್ ಅಂತ ಕಾಣಿಸ್ತದೆ. ಈ ಕಮಾಂಡ್ ನ ಕ್ಲಿಕ್ ಮಾಡಿ ಒಂದ್ಸರಿ, ಸೊ ಅದು ಆಕ್ಟಿವೇಟ್ ಆಯ್ತು. ಸೊ ನಾವು ಯಾವ ವ್ಯೂ ಅಲ್ಲಿ ಡ್ರಾ ಮಾಡಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡೋಣ. ಸೊ ನಾನು ನಿಮಗೆ ಫ್ರಂಟ್ ವ್ಯೂ ಅಲ್ಲಿ ಡ್ರಾ ಮಾಡ್ತೀನಿ. ಸೊ ಐ ಸೆಲೆಕ್ಟ್ ಫ್ರಂಟ್ ವ್ಯೂ. ಸೊ ಫ್ರಂಟ್ ವ್ಯೂ ಓಪನ್ ಆಯ್ತು. ಈಗ ನೀವು ಸ್ಕೆಚ್ ನೋಡ್ಕೊಳ್ಳಿ. ಈ ಸ್ಕೆಚ್ ಅಲ್ಲಿ ಕೆಳಗಿಂದು ಇದನ್ನ ನಾವು ಫ್ರಂಟ್ ಅಂತ ತಗೊಂಡ್ರೆ ಜಸ್ಟ್ ಇಟ್ ಲುಕ್ ಲೈಕ್ ಅ ರೆಕ್ಟಾಂಗಲ್ ಶೇಪ್ ಇದೆ. ಇದರ ಲೆಂತ್ 75 ಇದೆ ಮತ್ತು ಇದರ ವಿಡ್ತ್ ಥಿಕ್ನೆಸ್ 15 ಇದೆ. ಇದರ ವಿಡ್ತ್ 30 ಇದೆ. ಈಗ ನಾವು 75 into 15 ಒಂದು ರೆಕ್ಟಾಂಗ್ಯುಲರ್ ನ ಡ್ರಾ ಮಾಡಿ ಅದನ್ನ ಪ್ರೊಟ್ರೂಟ್ ಮಾಡಿದ್ರೆ 30 mm ಗೆ ಸೊ ನಿಮ್ ಮಾಡೆಲ್ ರೆಡಿ ಆಗುತ್ತೆ. ಫಸ್ಟ್ ಲೈನ್ ಕಮೆಂಟ್ ಸೆಲೆಕ್ಟ್ ಮಾಡ್ರಿ. ಲೈನ್ ಇದೆ, ಕಮೆಂಟ್ ಸೆಲೆಕ್ಟ್ ಮಾಡ್ಕೊಡ್ರಿ. ಎಕ್ಸಾಕ್ಟ್ ಸೆಂಟರ್ ಇಂದ 75 mm. ಇಲ್ಲಿ ನೋಡಿ, ಇಲ್ಲಿ ಲೆಂತ್ ಅಂತ ಇದೆ ಮೇಲ್ಗಡೆ ಕಾಣಿಸ್ತಲ್ವಾ, ಈ ಮೇಲೆ ಲೆಂತ್ ಅಂತ ಇದೆ. ಈ ಲೆಂತ್ ಅಲ್ಲಿ ನಿಮ್ಗೆ ಯಾವ ಲೆಂತ್ ಬೇಕೋ ಆ ಲೆಂತ್ ನ ಟೈಪ್ ಮಾಡಿ. ನಾನು 75 ಅಂತ ಟೈಪ್ ಮಾಡ್ತೀನಿ. ಒಂದ್ಸರಿ ಎಂಟರ್ ಮಾಡಿ, ಮತ್ತೊಂದ್ಸರಿ ಆಂಗಲ್ ಕೇಳುತ್ತೆ. ಆಂಗಲ್ 0 ಇರಲಿ. ಇಲ್ಲಿ ಮೇಲೆ ಇದಾವೆ ಆಂಗಲ್. ಫಸ್ಟ್ ಈಗ ಲೆಂತ್ ಇದೆ, ಸೆಕೆಂಡ್ ಆಂಗಲ್ ಅಂತ ಇದೆ. ಆಂಗಲ್ 0 ಇರಲಿ, ಎಂಟರ್ ಅಂತ ಬಿಡ್ರಿ. ಒಂದು ಲೈನ್ ಡ್ರಾ ಆಯ್ತು. ನೆಕ್ಸ್ಟ್ ಥಿಕ್ನೆಸ್ 15 ಇದೆ ನೋಡಿ, ಇಟ್ ಶುಡ್ ಬಿ 90 ಡಿಗ್ರಿ. 90 ಡಿಗ್ರಿ ಆದ ತಕ್ಷಣ ಸ್ಟ್ರೇಟ್ ಲೈನ್ ಬರುತ್ತೆ. ಈಗ 90 ಡಿಗ್ರಿ ಆಯ್ತು. ಥಿಕ್ನೆಸ್ 15 ಇದೆ, 15 ಟೈಪ್ ಮಾಡಿ ಒಂದ್ಸರಿ ಎಂಟರ್ ಬಿಡ್ರಿ. ಆಂಗಲ್ 0 ಇದೆ, ಮತ್ತೊಂದ್ಸರಿ ಎಂಟರ್ ಬಿಡ್ರಿ. 15 ಡ್ರಾ ಆಯ್ತು. ಸೊ ಅಗೇನ್ ಇನ್ನೊಂದು ಹಾರಿಜೆಂಟಲ್ ಲೈನ್ 75, ಎಂಟರ್ ಎಂಟರ್. ಈಗ ಈ ಲೈನ್ ಅನ್ನ ಈ ಲೈನ್ಗೆ ಜಾಯಿನ್ ಮಾಡಿ. ಸೊ ಒಂದ್ಸರಿ ಡೈಮೆನ್ಷನ್ ಚೆಕ್ ಮಾಡೋಣ. ಡೈಮೆನ್ಷನ್ ಚೆಕ್ ಮಾಡಿದ್ರೆ ಇಲ್ಲಿ ಸ್ಮಾರ್ಟ್ ಡೈಮೆನ್ಷನ್ಸ್ ಅಂತ ಇದೆ. ಈ ಐಕಾನ್ ಅಲ್ಲಿ ಸ್ಮಾರ್ಟ್ ಡೈಮೆನ್ಷನ್ ಅಂತ ಇದನ್ನ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡಿದ್ರೆ ಬರುತ್ತೆ ನೋಡಿ. 75 ಇದೆ, ಇದು 15 ಇದೆ. ಸೊ ನಾವು ಎಕ್ಸಾಕ್ಟ್ ಡ್ರಾ ಮಾಡಿ ಅಂತ ಅರ್ಥ. ಇದಾದ್ಮೇಲೆ ಇಲ್ಲಿ ಲೆಫ್ಟ್ ಸೈಡ್ ಮೂಲೆಯಲ್ಲಿ ರಿಟರ್ನ್ ಅಂತ ಇದೆ, ರೈಟ್. ಸ್ಮಾರ್ಟ್ ಡೈಮೆನ್ಷನ್ ರಿಟರ್ನ್ ಟು ಮಾಡೆಲ್ ಅಂತ ಇದೆ. ಜಸ್ಟ್ ರಿಟರ್ನ್ ಕ್ಲಿಕ್ ಮಾಡಿ, ನಿಮ್ ಮಾಡೆಲ್ ಡ್ರಾ ಆಗಿದೆ. ಇದು ನಿಮ್ಗೆ ಏನ್ ಕೇಳ್ತಾ ಇದೆ, ವಿಡ್ತ್ ಕೇಳ್ತಾ ಇದೆ. ನಿಮ್ ಸ್ಕೆಚ್ಗೆ ಹೋಗಿ ಇದ್ರ ವಿಡ್ತ್ ಎಷ್ಟಿದೆ, 30 ಇದೆ, ರೈಟ್. ಇಲ್ಲಿ ಬನ್ನಿ, ಇಲ್ಲಿ ಮೇಲ್ಗಡೆ ಡಿಸ್ಟೆನ್ಸ್ ಅಂತ ಇದೆ. ಈ ಡಿಸ್ಟೆನ್ಸ್ ಅಲ್ಲಿ 30 ಅಂತ ಹೊಡಿರಿ. 30 ಅಂತ ಹೊಡೆದು ಎಂಟರ್ ಹೊಡೆದು ಮತ್ತೊಂದ್ಸಲ ಎಂಟರ್ ಹೊಡೆದ್ರೆ ಕ್ಲಿಕ್ ಮಾಡಿದ್ರೆ ನಿಮ್ದು ಬಾಟಮ್ ಮಾಡಲ್ ಕ್ರಿಯೇಟ್ ಆಗಿದೆ. ಸೊ ಈ ಪಾರ್ಟ್ ಅಲ್ಲಿ ಕೆಳಗಿಂದ ನಾವು ಕ್ರಿಯೇಟ್ ಮಾಡಿದ್ವಿ. ಈಗ ಮೇಲಿಂದ ಕ್ರಿಯೇಟ್ ಮಾಡ್ಬೇಕಂದ್ರೆ ಸ್ವಲ್ಪ ನಾವು ಡ್ರಾಯಿಂಗ್ ನ ಸ್ಟಡಿ ಮಾಡಬೇಕು. ಸೊ ಕೆಳಗಡೆ ಸ್ಲ್ಯಾಬ್ ಇಂದ ಟೋಟಲ್ ಲೆಂತ್ 75 ಇದೆ. ಮೇಲಿಂದ ವರ್ಟಿಕಲ್ ಸ್ಲ್ಯಾಬ್ ಇಂದ ಟೋಟಲ್ ಲೆಂತ್ ಇಲ್ಲಿ 45 ಕೊಟ್ಟಿದ್ದಾರೆ, ರೈಟ್. ಅಂದ್ರೆ 75 ಮೈನಸ್ 45 ಮಾಡಿದ್ರೆ ನಮಗೆ 30 ಉಳಿಯುತ್ತೆ, ರೈಟ್. ಇದು ಈ ಸ್ಲ್ಯಾಬ್ ಎಕ್ಸಾಕ್ಟ್ ಸೆಂಟರ್ ಇದೆ. 30 ಅಂದ್ರೆ ಫ್ರಮ್ ಲೆಫ್ಟ್ ಸೈಡ್ ಇಂದ 15 ಇದೆ, ರೈಟ್ ಸೈಡ್ ಇಂದ 15 ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಅರ್ಥ. ಸೆಕೆಂಡ್, ಈ ಸ್ಲ್ಯಾಬ್ ಥಿಕ್ನೆಸ್ ಎಷ್ಟಿದೆ, 15 ಇದೆ. 15 ಅಂದ್ರೆ ಈ ಟೋಟಲ್ ಥಿಕ್ನೆಸ್ ಎಷ್ಟಿದೆ, 30 ಇದೆ. 30 ಅಲ್ಲಿ ಎಕ್ಸಾಕ್ಟ್ ಸೆಂಟರ್ ಇಂದ 15 ಬಂದ್ರೆ ಈ ಕಡೆ 7.5 ಇರುತ್ತೆ, ಆ ಕಡೆ 7.5 ಅಂದ್ರೆ 15 ಆಗುತ್ತೆ. ಮಿಡ್ ಅಲ್ಲಿ 15 ಇದೆ ಅಂತ ಅರ್ಥ, ರೈಟ್. ಲೆಂತ್ ಎಷ್ಟಿದೆ, ಟೋಟಲ್ ಲೆಂತ್ ಹಾಕ್ಬಿಡೋಣ. 75 ಪ್ಲಸ್ 15 ಅಂದ್ರೆ 90 ಇದೆ. ಸೊ ಇಷ್ಟು ನಾವು ಅನಲೈಸ್ ಮಾಡಬೇಕು, ನೆನ್ಪಿಟ್ಕೊಡ್ರಿ.
ಸೊ ಇಲ್ಲಿಂದ ಟೋಟಲ್ ಲೆಂತ್ 75 ಇದೆ. ಆ 75 ಅಲ್ಲಿ 45 ಲೆಸ್ ಮಾಡಿದ್ರೆ 30 ಉಳಿಯುತ್ತೆ. ಅಂದ್ರೆ ಈ ಕಡೆ 15 ಡಿಸ್ಟೆನ್ಸ್ ಇದೆ ಮತ್ತು ಈ ಕಡೆ ಸೈಡ್ 15 ಡಿಸ್ಟೆನ್ಸ್ ಇದೆ ಅಂತ ಅರ್ಥ. ಈ ಥಿಕ್ನೆಸ್ 30 ಇದೆ, ಬಟ್ ಈ ಸ್ಲ್ಯಾಬ್ ಥಿಕ್ನೆಸ್ 15 ಇದೆ. ಅಂದ್ರೆ ಈ ಕಡೆ 7.5 ಮತ್ತು ಆ ಕಡೆ 7.5 ಅಂತ ಅರ್ಥ. ಸೊ ಈಗ ಏನ್ ಮಾಡೋಣ, ಮತ್ತೆ ಅಗೇನ್ ಪ್ರೊಟ್ರೂಷನ್ ಕಮಾಂಡ್ ನಾನು ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಪ್ರೊಟ್ರೂಷನ್ ಕಮಾಂಡ್ ಇದೆ, ಇದನ್ನ ಸೆಲೆಕ್ಟ್ ಮಾಡೀನಿ. ಈಗ ಅದು ಕೇಳುತ್ತೆ ನಮಗೆ ಕ್ಲಿಕ್ ಆನ್ ದ ಪ್ಲೇನರ್ ಫೇಸ್ ಆರ್ ರೆಫರೆನ್ಸ್ ಪ್ಲೇನ್ ಅಂತ ಕೇಳುತ್ತೆ. ಆದ್ರೆ ಎಲ್ಲಿ ನಾವು ಪ್ರೊಟ್ರೂಷನ್ ಮಾಡಬೇಕು ಅಂತ ಕೇಳುತ್ತೆ. ಸೊ ನಾವ್ ಎಲ್ಲಿ ಮಾಡ್ಬೇಕು ಅಂದ್ರೆ ಈ ಟಾಪ್ ವ್ಯೂ ಅಲ್ಲಿ ಮಾಡಬೇಕು, ರೈಟ್? ಇಲ್ಲಿ ಮಾಡಬೇಕು. ಇದನ್ನ ಕ್ಲಿಕ್ ಮಾಡಿದ್ರೆ ಆ ಟಾಪ್ ವ್ಯೂ ಓಪನ್ ಆಗುತ್ತೆ. ಈಗ ಲೈನ್ ಕಮಾಂಡ್ ಸೆಲೆಕ್ಟ್ ಮಾಡ್ರಿ. ಆ ಲೈನ್ ಕಮಾಂಡ್ ಇಂದ ಈ ಎಡ್ಜ್ ಇಂದ ಎಷ್ಟು ಡಿಸ್ಟೆನ್ಸ್? 15. ಒಂದು 15 mm ಗೆ ಎಂಟರ್, ಡಬಲ್ ಎಂಟರ್, ಒಂದು ಲೈನ್ ಹಾಕೊಡ್ರಿ. ಇದು ಎಷ್ಟು? 7.5 ಇದೆ. 7.5 ಮಾಡಿದು ಡಬಲ್ ಎಂಟರ್ ಮಾಡ್ರಿ, ಲೈನ್ ಆಯ್ತು. ಅವಾಗ ಈಗ ಈ ಟೋಟಲ್ ಲೆಂತ್ ಎಷ್ಟಿದೆ? ಇದು ಬಿಡ್ತು 45 ಇದೆ. ಸೊ ಇಲ್ಲಿಂದ ಇಲ್ಲಿಗೆ 45, ಎಂಟರ್ ಎಂಟರ್. ಅದಾದ್ಮೇಲೆ ಇದು ಟೋಟಲ್ ಥಿಕ್ನೆಸ್ ಎಷ್ಟಿದೆ? 15 ಇದೆ. ಸೊ ಇದು 15, ಎಂಟರ್ ಎಂಟರ್. ಅಗೇನ್ ಇದು 45, ಡಬಲ್ ಎಂಟರ್. ಇದನ್ನ ಈ ಲೈನ್ ಬಂದು ಜೋಡಿತು. ಈಗ ನೋಡಿ ಮಿಡ್ ಅಲ್ಲಿ ಸ್ಲ್ಯಾಬ್ ಓಪನ್ ಆಗ ಕ್ರಿಯೇಟ್ ಆಗಿದೆ. ಈಗ ನಿಮ್ಗೆ ಎರಡೆರಡು ಎಕ್ಸ್ಟ್ರಾ ಲೈನ್ ಇದಾವೆ. ಇದೊಂದು ಎಕ್ಸ್ಟ್ರಾ ಲೈನ್ ಇದೆ. ಈ ಲೈನ್ ನ ಕಟ್ ಮಾಡಬೇಕು. ಹೇಗೆ ಕಟ್ ಮಾಡೋದಂದ್ರೆ ಈ ಟೂಲ್ ಬಾರ್ ಅಲ್ಲಿ ಕೆಳಗಡೆ ಟ್ರಿಮ್ ಅಂತ ಒಂದು ಕಮಾಂಡ್ ಇದೆ. ಇಲ್ಲಿ ನೋಡಿ ಟ್ರಿಮ್ ಅಂತ. ಈ ಟ್ರಿಮ್ ಕಮಾಂಡ್ ಅಂದ್ರೆ ಕಟ್ ಮಾಡುತ್ತೆ. ಈ ಟ್ರಿಮ್ ಅನ್ನು ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ ಲೈನ್ ಬೇಡೋ ಆ ಲೈನ್ ನ ಕಟ್ ಮಾಡಿ. ನಮ್ಗೆ ಈ ಲೈನ್ ಬೇಡ, ಇದನ್ನ ಕಟ್ ಮಾಡಿ. ಈ ಲೈನ್ ಬೇಡ, ಇದನ್ನ ಕಟ್ ಮಾಡಿ. ಈಗ ರಿಟರ್ನ್ ಅಂತ ಹೋಗಿ ಇಲ್ಲಿ ಮೇಲೆ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ದು ಸ್ಲ್ಯಾಬ್ ಓಪನ್ ಆಗುತ್ತೆ. ಈ ಲೆಂತ್ ಕೇಳ್ತಾ ಇದೆ. ಈ ಸ್ಕೆಚ್ ಲೆಂತ್ 75 ಪ್ಲಸ್ 15 ಇದೆ, ಅಂದ್ರೆ ಟೋಟಲ್ 90 ಇದೆ. ಸೊ ಇದನ್ನ 90, ಇಲ್ಲಿ ಡಿಸ್ಟೆನ್ಸ್ ಕೇಳ್ತಾ ಇದೆ ಮೇಲೆ, ಈ ಡಿಸ್ಟೆನ್ಸ್ ನ 90 ಅಂತ ಎಂಟರ್ ಮಾಡಿ, ಡಬಲ್ ಎಂಟರ್ ಮಾಡಿ ಕ್ಲಿಕ್ ಮಾಡಿದ್ರೆ ಸೊ ನಿಮ್ದು 90 ಲೆಂತ್ ವರ್ಟಿಕಲ್ ಸ್ಲ್ಯಾಬ್ ರೆಡಿ ಆಗಿದೆ. ಇದು ನೋಡಿ, ಇದು ಸ್ಕ್ರೀನ್ ಮೇಲೆ ಹೋಗಿದೆ. ಸೊ ಇಲ್ಲಿ ಮೇಲೆ ಫಿಟ್ ಅಂತ ಒಂದು ಕಮಾಂಡ್ ಇದೆ. ಫಿಟ್ ಕಮಾಂಡ್ ಕ್ಲಿಕ್ ಮಾಡಿದ್ರೆ ಅದು ಸ್ಕ್ರೀನ್ ಒಳಗಡೆ ಬರುತ್ತೆ. ಸೊ ಈ ಸ್ಕೆಚ್ ಪ್ರಕಾರ ನಮಗೆ ಒಂದು ರೆಕ್ಟಾಂಗುಲರ್ ಸ್ಲ್ಯಾಬ್ ರೆಡಿ ಆಗಿದೆ. ಬಟ್ ಇಲ್ಲಿ ಸ್ಲೋಪ್ ಇದೆ, ಸ್ಲ್ಯಾಂಟ್ ಇದೆ ಎರಡು ಸೈಡ್. ಸ್ಲ್ಯಾಂಟ್ ಡಿಸ್ಟೆನ್ಸ್ 15 ಇದೆ. ಇದನ್ನ ಹೇಗ್ ಮಾಡೋದು ಅಂತಂದ್ರೆ ಅಗೇನ್ ನಾವು ಈ ಸ್ಕೆಚ್ ಗೆ ಬರೋಣ. ಇಲ್ಲಿ ಕಟ್ ಔಟ್ ಅಂತ ಒಂದು ಕಮಾಂಡ್ ಇದೆ. ಪ್ರೊಟ್ರೂಷನ್ ಆದ್ಮೇಲೆ ಒಂದು ಐಕಾನ್ ಬರುತ್ತೆ, ರಿಸಾಲ್ವ್. ಅದ್ರ ಪಕ್ಕಕ್ಕೆ ಕಟ್ ಔಟ್ ಅಂತ ಒಂದು ಕಮಾಂಡ್ ಇದೆ. ಈ ಕಟ್ ಔಟ್ ಕಮಾಂಡ್ ನ ಸೆಲೆಕ್ಟ್ ಮಾಡ್ಕೊಡ್ರಿ. ಯಾವ ಏರಿಯಾ ಕಟ್ ಮಾಡ್ಬೇಕಂದ್ರೆ ಈ ಏರಿಯಾನ ಕಟ್ ಮಾಡ್ಬೇಕು. ನೋಡಿ, ಇದು ಈ ಏರಿಯಾ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ಆ ಕಟ್ಔಟ್ ಏರಿಯಾ ಬರುತ್ತೆ. ಒಂದು ಲೈನ್ ಕಮಾಂಡ್ ತಗೊಳ್ರಿ. ಈ ಲೈನ್ ಕಮಾಂಡ್ ಇಂದ ಇಲ್ಲಿಂದ ಎಡ್ಜ್ ವರೆಗೂ ಒಂದು ಲೈನ್ ಹೇಳ್ಕೊಡ್ರಿ. ನೆಕ್ಸ್ಟ್ ಈ ಸ್ಕೆಚ್ ಅಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ? ಕಟ್ಔಟ್ 15 ಇದೆ. ಹಾಗಾಗಿ ಇಲ್ಲಿಂದ 15 ಎಂಟ್ರಿ ಮಾಡಿ, ಡಬಲ್ ಎಂಟ್ರಿ ಮಾಡಿ, ಒಂದು ಲೈನ್ ಹೇಳ್ಕೊಟ್ರೆ ಅಲ್ಲಿಗೆ ಆಯ್ತು. ಈ ಎಕ್ಸಾಕ್ಟ್ ಸೆಂಟರ್ಗೆ ಇದನ್ನ ಆಡ್ ಮಾಡಿ. ಕ್ಲಿಯರ್ ಆಯ್ತಲ್ವಾ? ಈಗ ನೆಕ್ಸ್ಟ್ ಟ್ರಿಮ್ ಕಮಾಂಡ್ ತಗೊಳ್ರಿ. ಈ ಲೈನ್ ನ ಕಟ್ ಮಾಡಿ ಓವರ್. ಈಗ ಮತ್ತೆ ಅಗೇನ್ ಲೈನ್ ಕಮಾಂಡ್ ತಗೊಳ್ರಿ. ಮತ್ತೆ ಈ ಲೈನ್ ಇಂದ ಈ ಲೈನಿಗೆ ಒಂದು ಲೈನ್ ಹೇಳ್ಕೊಡ್ರಿ. ಇಲ್ಲಿಂದ 15 ಡೌನ್ಲೋಡ್ ಮಾಡ್ಕೊಡ್ರಿ. ಮತ್ತೆ ಈ ಲೈನ್ ಅನ್ನ ಹೋಗಿ ಜಾಯಿನ್ ಮಾಡಿ. ಓವರ್ ಅಲ್ವಾ? ಈಗೆಲ್ಲ ಕಂಪ್ಲೀಟ್ ಆಗಿದೆ. ರಿಟರ್ನ್ ಹೋಗಿ ನೋಡಿ, 2 ಎಲಿಮೆಂಟ್ಸ್ ಮ್ಯಾಚ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎರಡು ಕಂಬೈಂಡ್ ಆಗಿಲ್ಲ. ಜಸ್ಟ್ ಟ್ರಿಮ್ ಕಮಾಂಡ್ ತಗೊಳ್ಳಿ. ಇದನ್ನ ಕಟ್ ಮಾಡಿ, ಇದನ್ನ ಕಟ್ ಮಾಡಿ, ಇದನ್ನ ಕಟ್ ಮಾಡಿ, ರಿಟರ್ನ್ ಹೋಗಿ ನಿಮ್ಗೆ ಒಂದ್ ಸೈಡ್ ಕಟ್ ಆಗ್ತಾ ಇದೆ. ಎಷ್ಟು ಕಟ್ ಆಗಬೇಕು? 15 ಕಟ್ ಆಗಬೇಕು. 15 ಆಯ್ತು. ಸೊ ಮತ್ತೆ ಅಗೇನ್ ಕಟ್ ಔಟ್ ತಗೊಳ್ರಿ. ಇದೇ ಕಮಾಂಡ್ ತಗೊಳ್ರಿ. ಲೈನ್ ಕಮಾಂಡ್ ತಗೊಳ್ರಿ. ಇಲ್ಲಿಂದ ಈ ಎಡ್ಜಿಗೆ ಮತ್ತೆ ಇಲ್ಲಿಂದ 15 ಡಿಸ್ಟೆನ್ಸ್, ಡಬಲ್ ಎಂಟರ್, ಮತ್ತೆ ಈ ಲೈನಿಗೆ ಕ್ಲಿಕ್ ಮಾಡಿ ರಿಟರ್ನ್ ಹೋದ್ರೆ ಇದು ಸಹ ಕಟ್ ಆಗ್ತಿದೆ. ಥಿಕ್ನೆಸ್ 15 ಕಟ್ ಮಾಡಬೇಕು. ನೋಡಿ, ಕಟ್ ಆಯ್ತು. ನಿಮ್ಮ ಮಾಡೆಲ್ ರೆಡಿ ಆಗಿದೆ. ರೈಟ್? ನೋಡಿ, ಮಾಡೆಲ್ ರೆಡಿ ಆಗಿದೆ. ಈ ಮಾಡೆಲ್ ನ ನೀವು ಕಂಟ್ರೋಲ್ ಆರ್ ಅಂತ ಹೊಡೆದ್ರೆ ರೈಟ್ ವ್ಯೂ ತೋರಿಸುತ್ತೆ. ಕಂಟ್ರೋಲ್ ಟಿ ಅಂತ ಹೊಡೆದ್ರೆ ಟಾಪ್ ವ್ಯೂ ತೋರಿಸುತ್ತೆ. ಕಂಟ್ರೋಲ್ ಎಲ್ ಅಂತ ಹೊಡೆದ್ರೆ ಲೆಫ್ಟ್ ವ್ಯೂ ತೋರಿಸುತ್ತೆ. ದೆನ್ ಕಂಟ್ರೋಲ್ ಐ ಅಂತ ಹೊಡೆದ್ರೆ ಐಸೋಮೆಟ್ರಿಕ್ ವ್ಯೂ ತೋರಿಸುತ್ತೆ. ಕಂಟ್ರೋಲ್ ಐ ಅಂದ್ರೆ ಐಸೋಮೆಟ್ರಿಕ್, ಕಂಟ್ರೋಲ್ ಟಿ ಅಂದ್ರೆ ಟಾಪ್, ಕಂಟ್ರೋಲ್ ಆರ್ ಅಂದ್ರೆ ರೈಟ್ ಸೈಡ್ ವ್ಯೂ, ಕಂಟ್ರೋಲ್ ಎಲ್ ಅಂದ್ರೆ ಲೆಫ್ಟ್ ಸೈಡ್ ವ್ಯೂ. ಸೊ ಈಗ ನಾನು ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಇದನ್ನ ಇಟ್ಕೊಂಡಿದ್ದೀನಿ. ಇದು ಆದ್ಮೇಲೆ ಇಲ್ಲಿ ಫಿನಿಶ್ ಅಂತ ಒಂದು ಕಮಾಂಡ್ ಇದೆ ನೋಡಿ. ಫಿನಿಶ್ ಅಂತ ಇದೆ.
ಈ ಫಿನಿಶ್ ಕಮಾಂಡ್ ನ ಕ್ಲಿಕ್ ಮಾಡಿದ್ರೆ ಸೊ ನಮ್ ಡ್ರಾಯಿಂಗ್ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡೋದು ಅಂದ್ರೆ ಫೈಲಿಗೆ ಹೋಗಿ ಈ ಫೈಲಲ್ಲಿ ಫಸ್ಟ್ ಇದನ್ನ ಸೇವ್ ಮಾಡಿ. ನೋಡಿ ಸೇವ್ ಅಂತ ಇದೆ, ಸೇವ್ ಮಾಡಿ ಒಂದು ಸ್ಕ್ರೀನ್ ಬರುತ್ತೆ, ಜಸ್ಟ್ ಕ್ಲಿಕ್ ಆನ್ ಓಕೆ. ಏನು ಎಡಿಟ್ ಮಾಡಬೇಡ್ರಿ, ನೀವು ಎಲ್ಲಿದ್ದು ಸೇವ್ ಮಾಡ್ಬೇಕು ಅನ್ಕೊಂಡ್ರೋ ಅಲ್ಲಿ ಸೇವ್ ಮಾಡಿ, ಸೇವ್ ಅಂತ ಕೊಡಿ, ಎಸ್ ಅಂತ ಕೊಡಿ, ಸೇವ್ ಆಯ್ತು. ಈಗ ನೆಕ್ಸ್ಟ್ ಅಗೇನ್ ಫೈಲಿಗೆ ಹೋಗಿ ಇಲ್ಲಿ ಕ್ರಿಯೇಟ್ ಡ್ರಾಯಿಂಗ್ಸ್ ಅಂತ ಇದೆ, ಫೈಲಿಗೆ ಹೋದ್ರೆ ಕ್ರಿಯೇಟ್ ಡ್ರಾಯಿಂಗ್ಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾರ್ಮಲ್ ಪಾರ್ಟ್ ಅಂತ ಬರುತ್ತೆ, ಏನು ಎಡಿಟ್ ಮಾಡ್ಲಿಕ್ಕೆ ಹೋಗಬೇಡಿ, ಜಸ್ಟ್ ಓಕೆ ಅಂತ ಕೊಡಿ. ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಇದರಲ್ಲಿ ಐಸೋಮೆಟ್ರಿಕ್ ವ್ಯೂ ಸೆಲೆಕ್ಟ್ ಮಾಡೋಣ, ಸೆಲೆಕ್ಟ್ ISO ಅಂತ ಸೆಲೆಕ್ಟ್ ಮಾಡಿ, ಕಸ್ಟಮೈಸ್ ಅಂತ ಕೊಡಿ, ಕಸ್ಟಮೈಸ್ ಆಗುತ್ತೆ. ಇದನ್ನ ಐಸೋಮೆಟ್ರಿಕ್ ವ್ಯೂ ನಾವು ಟಿಲ್ಟ್ ಮಾಡ್ಬೇಕು ಹಿಂಗ, ರೈಟ್? ಐಸೋಮೆಟ್ರಿಕ್ ಟಿಲ್ಟ್ ಆಗಿದೆ. ಇಲ್ಲಿ ನಿಮಗೆ ಕಾಮನ್ ವ್ಯೂಸ್ ಅಂತ ಇದೆ, ಈ ಕಾಮನ್ ವ್ಯೂಸ್ ಕ್ಲಿಕ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಸೆಂಟರ್ ಕುಂತ್ಕೊಳ್ಳುತ್ತೆ. ಕುಂತ್ಕೊಂಡ್ಮೇಲೆ ಇದನ್ನ ಕ್ಲೋಸ್ ಮಾಡಿ, ಇದನ್ನ ಕ್ಲೋಸ್ ಮಾಡಿ. ಸೊ ನಿಮ್ಗೆ ಐಸೋಮೆಟ್ರಿಕ್ ವ್ಯೂ ಇಲ್ಲಿ ಬರುತ್ತೆ, ಸೆಟ್ ಮಾಡಿ. ಸೊ ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಡ್ರಾಯಿಂಗ್ ವ್ಯೂ ವಿಜಾರ್ಡ್ಸ್ ಅಂತ ಇದೆ, ಇಲ್ಲಿಂದ ಕೆಳಗಡೆ ಡ್ರಾಯಿಂಗ್ ವ್ಯೂ ವಿಜಾರ್ಡ್ಸ್ ಅಂತ ಇದನ್ನ ಕ್ಲಿಕ್ ಮಾಡಿ. ನೀವೇನ್ ಸೇವ್ ಮಾಡ್ತಾರಲ್ವಾ ಅದೇ ಓಪನ್ ಆಗುತ್ತೆ, ಓಕೆ ಅಂತ ಕೊಡಿ, ನೆಕ್ಸ್ಟ್ ಕೊಡಿ. ಅದಾದ್ಮೇಲೆ ನಮಗೆ ಫ್ರಂಟ್ ವ್ಯೂ ಬೇಕಾಗಿದೆ, ಕಸ್ಟಮೈಸ್ ಮಾಡಿ. ಇದು ಆಲ್ರೆಡಿ ಫ್ರಂಟ್ ವ್ಯೂ ಇದೆ, ಜಸ್ಟ್ ಇದನ್ನ ನಾವು ಕಾಮನ್ ವ್ಯೂ ವಿಜಾರ್ಡ್ಸ್ ಮಾಡೋಣ. ಇದನ್ನ ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಿ, ಫಿನಿಶ್ ಅಂತ ಕೊಡಿ, ನಿಮಗೆ ಫ್ರಂಟ್ ವ್ಯೂ ಬರುತ್ತೆ. ನೆಕ್ಸ್ಟ್ ಇದನ್ನ ನಾವು ಟಾಪ್ ವ್ಯೂ ಮತ್ತು ಸೈಡ್ ವ್ಯೂ ಮಾಡಬೇಕಾಗಿದೆ. ಸೊ ನೀವು ಇದೇ ಮೆಥಡ್ ಮಾಡಬಹುದು, ಅಥವಾ ಇನ್ನೊಂದು ಐಕಾನ್ ಇದೆ ಇಲ್ಲಿ ಆಕ್ಸಿಲರಿ ವ್ಯೂಸ್ ಅಂತ ಐಕಾನ್ ಇದೆ, ಆಕ್ಸಿಲರಿ ವ್ಯೂಸ್ ಅಂತ ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ರೆಫರೆನ್ಸ್ ಕೇಳುತ್ತೆ, ನಮಗೆ ಟಾಪ್ ವ್ಯೂ ಬೇಕಾಗಿದೆ ಅಲ್ವಾ, ಇದನ್ನ ರೆಫರೆನ್ಸ್ ಇಟ್ಕೊಳ್ರಿ, ಕ್ಲಿಕ್ ಮಾಡಿ ಕೆಳಗಡೆ ತಗೊಂಬಂದ್ರೆ ಟಾಪ್ ವ್ಯೂ ಬರುತ್ತೆ. ಮತ್ತೆ ಆಕ್ಸಿಲರಿ ವ್ಯೂನ ಸೆಲೆಕ್ಟ್ ಮಾಡ್ಕೊಳ್ರಿ, ಸೈಡ್ ವ್ಯೂ ಬೇಕಾಗಿದೆ, ಇದನ್ನ ಕ್ಲಿಕ್ ಮಾಡಿ ಇಲ್ಲಿಗೆ ತಗೊಂಬಂದ್ರೆ ಸೈಡ್ ವ್ಯೂ ಬರುತ್ತೆ. ಸೊ ಈಗ ನಾವು ನೆನ್ಪಿಟ್ಕೊಡ್ರಿ, ಐಸೋಮೆಟ್ರಿಕ್ ವ್ಯೂ ಆಯ್ತು, ಫ್ರಂಟ್ ವ್ಯೂ ಆಯ್ತು, ಟಾಪ್ ವ್ಯೂ ಆಯ್ತು, ಮತ್ತೆ ಸೈಡ್ ವ್ಯೂ ಆಯ್ತು. ಇದನ್ನ ಬರೀಬಹುದು. ಇಲ್ಲಿ ಟೆಕ್ಸ್ಟ್ ಅಂತ ಇದೆ, ಈ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಫಾಂಟ್ ಸೈಜ್ 1 ಇದೆ, ಇದನ್ನ 3 ಮಾಡ್ಕೊಡ್ರಿ. ಇದು ಫ್ರಂಟ್ ವ್ಯೂ ಅಲ್ವಾ, ಇಲ್ಲಿ ಫ್ರಂಟ್ ವ್ಯೂ ಅಂತ ಬರೋಣ. ರೈಟ್, ಇದು ಟಾಪ್ ವ್ಯೂ ಇದೆ, ಇಲ್ಲಿ ಟಾಪ್ ವ್ಯೂ ಅಂತ ಬರ್ರಿ, ಎಂಟರ್. ಇದು ಸೈಡ್ ವ್ಯೂ ಇದೆ, ಇಲ್ಲಿ ಸೈಡ್ ವ್ಯೂ ಅಂತ ಬರ್ರಿ, ಎಂಟರ್. ಇದು ಐಸೋಮೆಟ್ರಿಕ್ ವ್ಯೂ ಇದೆ, ಇಲ್ಲಿ ISO ಐಸೋ ವ್ಯೂ, ಐಸೋಮೆಟ್ರಿಕ್ ವ್ಯೂ, ಎಂಟರ್. ಸೊ 3 ಆಯ್ತು. ಇದು ಆದ್ಮೇಲೆ ಇಲ್ಲಿ ಬೇಕಾದ್ರೆ ನಿಮ್ಗೆ ರಿಜಿಸ್ಟರ್ ನಂಬರ್ ಸಹ ನೀವು ಎಂಟ್ರಿ ಮಾಡಬಹುದು. ರಿಜಿಸ್ಟರ್ ನಂಬರ್ 165 CS 25001, ಎಂಟರ್. ನಿಮ್ ರಿಜಿಸ್ಟರ್ ನಂಬರ್ ಸಹ ಎಂಟರ್ ಆಗುತ್ತೆ. ಇದಾದ್ಮೇಲೆ ನಾವು ಡೈಮೆನ್ಷನ್ಸ್ ತೋರಿಸ್ಬೇಕು. ಇಲ್ಲಿ ಸ್ಮಾರ್ಟ್ ಡೈಮೆನ್ಷನ್ಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಮಾರ್ಟ್ ಡೈಮೆನ್ಷನ್ಸ್ ಸಹ ಬರುತ್ತೆ. ಇದು ಥಿಕ್ನೆಸ್ 15 ಇರಬೇಕು, ನೋಡಿ 15. ಈ ಲೆಂತ್ 75, ಈ ಲೆಂತ್, ರೈಟ್, ಈ ಲೆಂತ್, ಈ ಸೈಡ್, ಈ ಸೈಡ್, ರೈಟ್. ಈ ತರ ಸ್ಮಾರ್ಟ್ ಡೈಮೆನ್ಷನ್ಸ್ ಮಾಡಿ. ಇದಿಷ್ಟು ಓಕೆ ಆದ್ಮೇಲೆ ಇದನ್ನ ನೀವು ಸೇವ್ ಮಾಡ್ಕೋಬೇಕು. ಸೇವ್ ಅಂತ ಕೊಡಿ, ನಿಮ್ ಮಾಡೆಲ್ ಸೇವ್ ಆಗಿರುತ್ತೆ. ಸೊ ಇದು ಒನ್ ಆಫ್ ದ ಸಿಂಪಲ್ ಅಂಡ್ ಈಸಿಯೆಸ್ಟ್ ಮೆಥಡ್, ಹೇಗೆ ನಾವು ಈ ಡ್ರಾಯಿಂಗ್ ನ, ಇದು ಐಸೋಮೆಟ್ರಿಕ್ ಡ್ರಾಯಿಂಗ್ ನ ಸಾಲಿಡ್ ಎಡ್ಜ್ ಮಾಡಲ್ ಡ್ರಾ ಮಾಡಿಬಿಟ್ಟು ಅದನ್ನ ಆರ್ಥೋಗ್ರಾಫಿಕ್ ವ್ಯೂಸ್ ಅಲ್ಲಿ ಯಾವ ತರ ತೋರಿಸಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಬಿ ಪ್ರಾಕ್ಟೀಸ್, ನಿಮಗೆ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಫೆಮಿಲಿಯರ್ ಆಗುತ್ತೆ. I hope this video is helpful to your education. Thank you for watching and keep watching.